ವೇದಿಕೆಯ ಮುಖಾಂತರ ನಾನು ಕೋಲಾರ ಜಿಲ್ಲೆಯ ಎಲ್ಲ ಸಮುದಾಯಗಳ ಎಲ್ಲ ಹೋರಾಟಗಾರರ ಬುದ್ಧಿಜೀವಿಗಳ ಸಾಮಾಜಿಕ ಕಾರ್ಯಕರ್ತರ ಗಮನಕ್ಕೆ ಏನ್ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಏನು ಕಳೆದ 10 ದಿವಸಗಳ ಹಿಂದೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿಯವರ ಮೇಲೆ ಏನು ಶೂ ಅನ್ನು ಎಸೆದಿದ್ದಾರೆ, ಅದರ ಹಿಂದ್ಗಡೆ ಬಹಳ ದೊಡ್ಡ ವ್ಯವಸ್ಥಿತವಾದಂಥ ಪಿತೂರಿ ಇದೆ. ಕಳೆದ 10 ವರ್ಷಗಳಿಂದ ಈ ದೇಶದಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾನೆ ಇದ್ದಾವೆ. ಆದ್ದರಿಂದ ಯಾರು ಈ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅಥವಾ ಯಾರು ಅಂಬೇಡ್ಕರ್ ವಾದಿಗಳಿದ್ದಾರೆ, ಇವರಿಗೆಲ್ಲ ಒಂದು ನಿರ್ಣಾಯಕವಾದಂತಹ ಹಂತ ತಲುಪಿದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವರು ಅಂಬೇಡ್ಕರ್ ಫೋಟೋನ, ಸಂವಿಧಾನವನ್ನ ಬರೀ ನಾಮಕೆ ವಾಸ್ತೆ ತೋರಿಸ್ತಾ ಇದ್ದಾರೆ ಅಷ್ಟೇ, ಕೆಲಸ ಮಾತ್ರ ಅದಕ್ಕೆ ಉಲ್ಟಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಪಾದನೆ ಇದೆ. ಆದ್ರಿಂದ ಈ ಗವಾಯಿಯವರ ಮೇಲೆ ಆಗಿರ್ತಕ್ಕಂತಹ ಒಂದು ಶೂ ಎಸೆತದ ವಿರುದ್ಧವಾಗಿ ಕೋಲಾರ ಜಿಲ್ಲೆಯ ಎಲ್ಲ ಪ್ರಗತಿಪರ ಜನಪರ ವೇದಿಕೆ ಸಂಘಟನೆಗಳು ಬಂದ್ಗೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರು ಈ ಬಂದ್ಗೆ ಕೋಲಾರ ಜಿಲ್ಲೆಯಾದ್ಯಂತ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ನಾನು ಬಹಳ ಹರ್ಷಿಸ್ತೇನೆ. ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲಾ ಜನರಲ್ಲಿ, ಎಲ್ಲಾ ಸಮುದಾಯಗಳ ಜನರಲ್ಲಿ ನಾನು ವಿನಮ್ರವಾಗಿ ವಿನಂತಿ ಮಾಡ್ತೀನಿ, ನಾವೆಲ್ಲ ಸೇರಿ ಈ ಬಂದನ್ನು ಯಶಸ್ವಿ ಮಾಡೋಣ, ಸಂವಿಧಾನವನ್ನ ರಕ್ಷಿಸ್ತಕ್ಕಂಥ ಕೆಲಸ ಮಾಡೋಣ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ನಮ್ಮ ಮಕ್ಕಳಿಗೆ ನಾವು ಮುಖ ಕೂಡ ನೋಡ್ಸಕ್ ಆಗಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ.